3 ಜನ ಮಂಗಳಮುಖಿಯರಿದ್ರು. ಅದರಲ್ಲಿ ಒಬ್ರು ನನ್ನ ನೋಡಿ ಬರ್ತೀಯಾ ಅಂತ ಕರೆದ್ರು. 20 ರೂಪಾಯಿ ದುಡ್ಡು ಕೊಡಕ್ ಹೋದೆ. ಅವ್ರು ಇಸ್ಕೊಳ್ಳಿಲ್ಲ. ಬೇಡ 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 ಅಂತ ಹೇಳಿದ್ರು. ನನಗೆ ಒಂಥರ ಆಶ್ಚರ್ಯ ಆಯ್ತು. ಇರ್ಲಿ ಅನ್ಬಿಟ್ಟು ಮತ್ತೆ 200 ರೂಪಾಯಿ ಕೊಡಕ್ ಹೋದೆ. ಅದನ್ನು ಕೂಡ ಇಸ್ಕೊಳ್ಳಲಿಲ್ಲ. ವೇಶ್ಯಾವಾಟಿಕೆ ಅನ್ನೋದು ಅವ್ರು ಇಷ್ಟಪಟ್ಟು ಮಾಡ್ತಿಲ್ಲ, ಮನ್ಸಿಗೆ ಇಷ್ಟ ಇಲ್ದಿರೋ ಕೆಲಸನ ಮಾಡ್ತಿದ್ದಾರೆ. ಇವತ್ತು ಹೊಸ ವಿಷಯನ ನಿಮ್ ಮುಂದೆ ತಂದಿದ್ದೀನಿ. ಆ ವಿಷಯ ನಿಮ್ಗಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಮಂಗಳಮುಖಿಯರು ಕೆಟ್ಟದಾಗಿ ವರ್ತನೆ ಮಾಡ್ತಾರೆ, ವೇಶ್ಯಾವಾಟಿಕೆಯಲ್ಲಿ ತೊಡಗಿರ್ತಾರೆ, ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಬೈತಾರೆ ಅನ್ನೋ ಭಾವನೆ ಐತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಅವ್ರು ಬಂದ ತಕ್ಷಣ ದೂರ ಹೋಗ್ತೀವಿ, ಮುಖ ತಿರ್ಗಿಸ್ಕೊತೀವಿ, ಅಯ್ಯೋ ಬಂದ್ರಲ್ಲ ಅಂತ ನಮಗ್ ನಾವೇ ಅನ್ಕೊಳ್ತೀವಿ. ಮಂಗಳಮುಖಿ ಅನ್ನೋದು ನಾವ್ ಇವತ್ತಿಂದ ಕೇಳ್ತಿಲ್ಲ, ಮಹಾಭಾರತ ಕಾಲದಿಂದನೂ ಇದೆ. ಊರ್ವಶಿ ದೇವತೆ ಎಲ್ರಿಗೂ ಗೊತ್ತಿರುತ್ತೆ. ಸ್ವರ್ಗದ ಅಪ್ಸರೆ, ಅತಿ ಸುಂದರಿ, ದೇವತೆಗಳಲ್ಲಿ ಪ್ರಸಿದ್ಧ ನೃತ್ಯಗಾರ್ತಿ. ಒಂದ್ಸಲ ಅರ್ಜುನ ಸ್ವರ್ಗಕ್ಕೆ ಹೋಗಿರ್ತಾನೆ. ಅಲ್ಲಿ ಊರ್ವಶಿ ದೇವಿ ಅರ್ಜುನನ ನೋಡಿ ಇಷ್ಟಪಟ್ಬಿಡ್ತಾಳೆ. ಊರ್ವಶಿ ದೇವಿ ಅರ್ಜುನನ ಕೇಳ್ತಾಳೆ, ನೀನು ನನ್ಗಿಷ್ಟ ಆಗಿದ್ಯಾ, ನೀನು ನನ್ನ ಇಷ್ಟಪಡ್ತೀಯಾ ಅಂತ. ಆದ್ರೆ ಅರ್ಜುನ ಹೇಳ್ತಾನೆ, ನೀವು ನನ್ನ ತಾಯಿ ಸಮಾನ ಅಂತ. ಯಾಕಂದ್ರೆ ಊರ್ವಶಿ ಪುರಾಣದ ಪ್ರಕಾರ ಕುರುವಂಶದಲ್ಲಿ ಯಾರೋ ಒಬ್ರಿಗೆ ಸಂಗತಿಯಾಗಿರ್ತಾರೆ. ಅದರಿಂದ ಅರ್ಜುನನ್ಗೆ ತಾಯಿ. ಈ ಮಾತು ಕೇಳಿ ಊರ್ವಶಿ ಅರ್ಜುನನ್ಗೆ ಒಂದು ಶಾಪ ಕೊಡ್ತಾಳೆ, ನೀನು ಪುರುಷತ್ವ ಕಳ್ಕೋಬೇಕು, ಮಂಗಳಮುಖಿಯಾಗಿ ಬದುಕು ಅಂತ. ಅರ್ಜುನ ಫುಲ್ಲು ಶಾಕು. ಆದ್ರೂ ಧರ್ಮದ ನೀತಿ ತಪ್ಪಲಿಲ್ಲ, ಖುಷಿಯಿಂದ ಸ್ವೀಕಾರ ಮಾಡ್ತಾರೆ. ಈ ಮಾತನ್ನ ಕೇಳಿ ಇಂದ್ರದೇವ ತುಂಬಾ ದುಃಖಪಟ್ಟು ಊರ್ವಶಿ ದೇವಿಗೆ ಸಮಾಧಾನ ಪಡಿಸಕ್ಕೆ ಹೋಗ್ತಾನೆ. ಆದ್ರೂ ಆ ಶಾಪನ ಹಿಂದಕ್ಕೆ ತಗೊಳ್ಳಿಲ್ಲ ಊರ್ವಶಿ ದೇವಿ. ಆಗ ಇಂದ್ರದೇವ ಈ ಶಾಪ ಇರ್ಲಿ, ಆದ್ರೆ ಶಾಶ್ವತವಾಗಿರ್ಬಾರ್ದು ಅಂತ ಒಂದ್ ಷರತ್ ಹಾಕ್ತಾನೆ. ಊರ್ವಶಿ ದೇವಿ ಒಪ್ಕೊಂಡು ಈ ಶಾಪನ 1 ವರ್ಷಕ್ಕೆ ಇಳಿಸ್ತಾರೆ. ಆ ಶಾಪನೇ ಅಜ್ಞಾತವಾಸದಲ್ಲಿ ರಕ್ಷಣೆ ಆಯ್ತು. ಇವಾಗ ನನ್ನ ಅನುಭವನ ನಿಮ್ ಮುಂದೆ ಹಂತವಾಗಿ ಹೇಳ್ತೀನಿ. ಅವ್ರು ಕೆಟ್ಟವ್ರು, ಇವ್ರು ಕೆಟ್ಟವ್ರು ಅಂತ ಸುಮ್ನೆ ಯಾರನ್ನು ಹೇಳಕ್ಕಾಗಲ್ಲ. ಯಾಕಂದ್ರೆ ಯಾರ ಬದುಕು ನಾವು ಸಂಪೂರ್ಣವಾಗಿ ತಿಳ್ಕೊಳ್ದೇನೆ ಯಾರ ಬಗ್ಗೆನೂ ತೀರ್ಪು ಕೊಡೋಕೆ ನಮ್ಗೆ ಹಕ್ಕಿಲ್ಲ. ನನ್ಗೆ ಒಂದ್ ವಿಷಯ ನಿಧಾನವಾಗಿ ಅರ್ಥ ಆಯ್ತು. ಇದನ್ನೆಲ್ಲ ಮೀರಿ ಅವರಲ್ಲೂ ಕೂಡ ಒಂದ್ ಒಳ್ಳೆ ಮನುಷ್ಯತ್ವ ಇದೆ, ಒಂದು ಮೃದುವಾದ ಮನ್ಸಿದೆ ಅಂತ. ಇದು ಯಾವ್ದೋ ಪುಸ್ತಕದಲ್ಲಿ ಓದಿರೋದಲ್ಲ, ಅಥವಾ ಯಾರೋ ಹೇಳಿರೋದು ಕೇಳಿರೋದು ಅಲ್ಲ. ಇದು ನನ್ಗೆ ನನ್ನ ನಿಜ ಜೀವನದಲ್ಲಿ ಆದ ಅನುಭವ. ಆ ಅನುಭವ ನನ್ನ ಯೋಚನೆ ಬದಲಾಯಿಸ್ತು, ಮಂಗಳಮುಖಿಯವ್ರು ನೋಡೋ ದೃಷ್ಟಿಕೋನ ಬದಲಾಯಿಸ್ತು. ಆ ಅನುಭವನ ನಿಮ್ ಮುಂದೆ ಸತ್ಯವಾಗಿ ಹಂಚ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಮಾತನ್ನ ನಿಮ್ ಜೊತೆ ಹಂಚ್ಕೋಬೇಕು. ಈ ಸಮಾಜದಲ್ಲಿ ಯಾರೇ ಆಗ್ಲಿ ಕೆಟ್ಟ ಕೆಲಸ ಮಾಡ್ತಾರೆ ಅಂದ್ರೆ, ಭಿಕ್ಷಾಟನೆ ಇರ್ಲಿ, ವೇಶ್ಯಾವಾಟಿಕೆ ಇರ್ಲಿ, ಕಳ್ತನ ಆಗ್ಲಿ, ಇದನ್ನ ಅವ್ರ ಖುಷಿಗೆ ಅವ್ರ ಮನ್ಸಿಟ್ಟಿ ಮಾಡ್ತಾ ಇರೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದ್ ಗೌರವದ ಕೆಲಸ, ಒಂದ್ ನೆಮ್ಮದಿ ಜೀವನ ಇದ್ರೆ ಯಾರ್ ತಾನೇ ಇಂಥ ಜೀವನನ ಆಯ್ಕೆ ಮಾಡ್ಕೊತಾರೆ ಹೇಳಿ? ಇಲ್ಲಿ ಒಬ್ಬ ವ್ಯಕ್ತಿನಲ್ಲ, ಅವರ ಪರಿಸ್ಥಿತಿನ ನೋಡ್ಬೇಕು. ಕೆಲವು ತಿಂಗಳಿಂದ ಬೆಂಗಳೂರು ಮೆಜೆಸ್ಟಿಕ್ ನೈಟ್ ಲೈಫ್ ಯಾವ ರೀತಿ ಇರುತ್ತೆ ಅಂತ ವಿಡಿಯೋ ಮಾಡಕ್ ಹೋಗಿದ್ದೆ. ಬಟ್ ಆ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ. ರಾತ್ರಿ ಸುಮಾರು 11 ಗಂಟೆ ಆಗಿತ್ತು. KSRTC ಬಸ್ ಸ್ಟ್ಯಾಂಡ್ ಹತ್ರ ಜನಗಳು ಯಾರು ಇರ್ಲಿಲ್ಲ, ಬರೀ ಬಸ್ಗಳಿತ್ತು. 3 ಜನ ಮಂಗಳಮುಖಿಯರಿದ್ರು. ಅದರಲ್ಲಿ ಒಬ್ರು ನನ್ನ ನೋಡಿ ಬರ್ತೀಯಾ ಅಂತ ಕರೆದ್ರು. ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತೀವಿ, ಮುಖ ತಿರ್ಗಿಸ್ಕೊಂಡು ಹೋಗ್ತೀವಿ ಅಲ್ವಾ? ಆದ್ರೆ ನನ್ಗೆ ಅವ್ರ ಮೇಲೆ ತುಂಬಾ ಗೌರವ ಇದೆ. ಅದಕ್ಕೆ ನಾನು ಅವ್ರಿಗೆ ಹಿಂಗ್ ಕೈ ಮುಗ್ದೆ. ಅವರು ದೂರದಲ್ಲೇ ನಿಂತ್ಕೊಂಡು ಈ ತರ ಆಶೀರ್ವಾದ ಮಾಡಿದ್ರು. ಸ್ವಲ್ಪ ಮುಂದೆ ಹೋದೆ. ಯಾಕೋ ಗೊತ್ತಿಲ್ಲ, ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ ಅನ್ನಿಸ್ತು. ಇರ್ಲಿ ಅನ್ಬಿಟ್ಟು 20 ರೂಪಾಯಿ ದುಡ್ಡು ಕೊಡಕ್ ಹೋದೆ. ಅವ್ರು ಇಸ್ಕೊಳ್ಳಿಲ್ಲ. ಬೇಡ 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 ಅಂತ ಹೇಳಿದ್ರು. ನನ್ಗೆ ಒಂಥರ ಆಶ್ಚರ್ಯ ಆಯ್ತು. ಇರ್ಲಿ ಅನ್ಬಿಟ್ಟು ಮತ್ತೆ 200 ರೂಪಾಯಿ ಕೊಡಕ್ ಹೋದೆ. ಅದನ್ನು ಕೂಡ ಇಸ್ಕೊಳ್ಳಲಿಲ್ಲ. ನಮ್ಮ ಮನಸ್ಸಿನಲ್ಲಿ ಏನೋ ಒಂದಿರುತ್ತೆ, ಮಂಗಳಮುಖಿಯರು ಅಂದ್ರೆ ಪರ್ಸ್ ಕಿತ್ಕೋತಾರೆ, ದುಡ್ಡು ಕಿತ್ಕೋತಾರೆ ಅಂತ. ಆದ್ರೆ ಅವರು ದುಡ್ಡನ್ನೇ ಇಸ್ಕೊಳ್ಳಲಿಲ್ಲ. ಆ ಸಮಯದಿಂದ ನನ್ನ ಯೋಚನೆ ಪೂರ್ತಿ ಬದಲಾಯಿತು. ನಾನು ಕೇಳ್ದೆ, ಯಾಕೆ ದುಡ್ಡು ತಕತ್ತಲ್ಲ ಅಂತ. ಅವ್ರ ಕಣ್ಣಲ್ಲಿ ಒಂದು ಮುಜುಗರ ಕಾಣ್ತು. ಅವರು ನಿಧಾನವಾಗಿ ಹೇಳಿದ್ರು, ನಮ್ದು ಆ ತರ ಕೆಲಸ ಅಂತ. ಆ ಮಾತನ್ನ ಹೇಳ್ಬೇಕಾದ್ರೆ ಅವ್ರ ಧ್ವನಿಲಿ ತುಂಬಾ ಮುಜುಗರ ಇತ್ತು. ಅವ್ರಿಗೆ ಗೊತ್ತು ವೇಶ್ಯಾವಾಟಿಕೆ ಕೆಟ್ಟದ್ದು ಅಂತ. ಅವ್ರ ಮುಖದಲ್ಲಿ ಒಂದ್ ನೋವಿತ್ತು. ಅದನ್ನ ನಾನು ಅರ್ಥ ಮಾಡ್ಕೊಂಡೆ. ವೇಶ್ಯಾವಾಟಿಕೆ ಅನ್ನೋದು ಅವ್ರು ಇಷ್ಟಪಟ್ಟು ಮಾಡ್ತಿಲ್ಲ, ಮನ್ಸಿಗೆ ಇಷ್ಟ ಇಲ್ದಿರೋ ಕೆಲಸನ ಮಾಡ್ತಿದ್ದಾರೆ. ಆಮೇಲೆ ನಾನು ಕೇಳ್ದೆ, ಯೂಟ್ಯೂಬ್ ತೆಗೆದ್ರೆ ಮಂಗಳಮುಖಿಯವರು ಹಾಗೆ ಹೀಗೆ ದುಡ್ಡು ಕಿತ್ಕೋತಾರೆ ಅಂತ ಬರೀ ಕೆಟ್ಟದೇ ಇದೆ, ನೀವು ಮಾತ್ರ ಹೀಗೆ ಅಂತ. ಅವರು ಅವಾಗ ನನ್ನ ಕಡೆ ನೋಡಿ ಒಂದ್ ಕೈ ಎತ್ತಿ 5 ಬೆರಳು ಸಮ ಇರುತ್ತಾ ಅಂತ ಕೇಳಿದ್ರು. ಅವಾಗ ನನ್ಗನ್ಸಿದ್ದು ಎಲ್ರು ಒಂದೇ ತರ ಇರಲ್ಲ, ಕೆಟ್ಟದಿದ್ಮೇಲೆ ಒಳ್ಳೇದು ಇರುತ್ತೆ, ಒಳ್ಳೇದಿದ್ಮೇಲೆ ಕೆಟ್ಟದ್ದು ಇರುತ್ತೆ ಅಂತ. ಯಾರೋ ಮಾಡೋ ತಪ್ಪಿಗೆ ಎಲ್ರನ್ನು ಕೆಟ್ಟವರು ಅಂತ ನೋಡೋದು ಎಷ್ಟು ಸರಿ?
ಅಲ್ವಾ? ನಾವು ಕಾಮನ್ ಆಗಿ ಏನ್ ಮಾಡ್ತೀವಿ, ಯಾರೋ ಒಬ್ರನ್ನ ನೋಡಿದ ತಕ್ಷಣ ಒಂದ್ ಜಡ್ಜ್ ಮಾಡ್ಬಿಡ್ತೀವಿ, ಅವ್ರ ಇಂತೆವ್ರು ಅಂತೆವ್ರು ಅಂತ. ಆದ್ರೆ ಒಂದ್ ಮನುಷ್ಯನ್ ಬದುಕಿನಿಂದೆ ಎಷ್ಟು ಕತೆ ಇರುತ್ತೆ ಅಂತ ನಾವ್ ಯೋಚಿಸೋದೇ ಇಲ್ಲ. ಅವತ್ತು ನೋಡಿದ ಮಂಗಳಮುಖಿಯವರು ನನ್ಗೆ ಒಂದ್ ಪಾಠ ಕಲ್ಸಿದ್ರು. ಇಲ್ಲಿ ಪ್ರಶ್ನೆ ಅವ್ರ ಬಗ್ಗೆ ಅಲ್ಲ, ನಮ್ ಬಗ್ಗೆ. ನಾವು ಅವ್ರನ್ನ ಮನುಷ್ಯರ ರೀತಿ ನೋಡಿದ್ವಾ, ಒಂದ್ ಅವಕಾಶ ಕೊಟ್ವಾ, ಗೌರವದಿಂದ ಮಾತಾಡಿದ್ವಾ? ನಮ್ ಮನೆಗೆ ಹುಟ್ಟಿಲ್ಲ ಅಷ್ಟೇ, ಆದ್ರೆ ಅವರು ಕೂಡ ಒಂದ್ ಸಮಾಜದ ಭಾಗ. ಪುರಾಣದಲ್ಲಿ ಅರ್ಜುನ ಕೂಡ ಬೃಹನ್ನಳೆಯಾಗಿ ಬದುಕ್ತ. ಅದು ಅವಮಾನ ಅಲ್ಲ, ಅವನ ವ್ಯಕ್ತಿತ್ವನೂ ಕೂಡ ಕಡಿಮೆ ಆಗ್ಲಿಲ್ಲ. ಒಂದು ಅನ್ನಕ್ಕೋಸ್ಕರ ಮನ್ಸ್ಗೆ ಇಷ್ಟ ಇಲ್ದಿರೋ ಕೆಲ್ಸನ ಮಾಡ್ತಾವ್ರಲ್ಲ, ಅದು ಎಷ್ಟು ಕಷ್ಟ ಇರ್ಬೋದು ಅದನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ? ಇಲ್ಲಿ ನಾನು ತಪ್ಪು ಕೆಲ್ಸಕ್ಕೆ ಬೆಂಬಲ ನೀಡ್ತಿಲ್ಲ, ತಪ್ಪನ್ನ ತಪ್ಪು ಅಂತಾನೆ ಹೇಳ್ತೀನಿ. ಆದ್ರೆ ಮನುಷ್ಯತ್ವನ ಮರಿಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ.